ಎಲ್ಲರಿಗೂ ಗುಡ್ ಈವ್ನಿಂಗ್. ನಾನು ಸಾಯಂಕಾಲ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಆಲೂಗಡ್ಡೆ ಸ್ಪ್ರಿಂಗರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತೇನಾದರೂ ಸ್ನ್ಯಾಕ್ಸ್ ಮಾಡು ಅಂತ ಹೇಳಿದ್ರು ಯಜಮಾನ್ರು ಬರೋಷ್ಟಿಗೆ. ಸೊ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ತೀನಿ ಅಂತ ಬನ್ನಿ, ನಿಮಗೂ ಕೂಡ ತೋರಿಸ್ತೀನಿ. ಯಜಮಾನ್ರು ಇನ್ನೂ ಬಂದಿಲ್ಲ. ಸೊ ಅವ್ರು ಬರೋಷ್ಟಿಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ. ಬಟ್ ಅವ್ರು ಬಂದ ತಕ್ಷಣ ಹೊಟ್ಟೆ ಹಸಿಯುತ್ತಲ್ಲ, ಏನಾದರೂ ತಿನ್ನಬೇಕು ಅಂತಾರೆ. ಸೊ ಬೇಗ ಬರೋಷ್ಟಿಗೆ ರೆಡಿ ಮಾಡಿ ಇಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಮಾಡ್ತಾಯಿದ್ದೀನಲ್ಲ, ನಿಮಗೂ ಈ ರೆಸಿಪಿ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಅಂತ ನೋಡಿದೆ. ಚೆನ್ನಾಗಿ ಮ್ಯಾಶ್ ಆಗೈತೆ ಎಲ್ಲ ಅಂದ್ಕೊಂಡು 2 ಮಣಿ ತಂದಿಲ್ಲ ಫ್ರೆಂಡ್. ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಏನೇನು ಹಾಕ್ತೀನಪ್ಪ ಅಂದರೆ ಕಾರ್ನ್ಫ್ಲವರ್ ಹಿಟ್ಟು ಹಾಕ್ತಿದ್ದೀನಿ. ಯಾರ ಮನೆಯಲ್ಲೂ ಕಾರ್ನ್ಫ್ಲವರ್ ಹಿಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಅಕ್ಕಿ ಹಿಟ್ಟು ಹಾಕಿ ಇಲ್ಲಾಂದರೆ ಮೈದಾ ಹಿಟ್ಟು ಹಾಕಿ 2 ಸ್ಪೂನ್ ಹಾಕ್ತಿದ್ದೀನಿ ಅಷ್ಟೇ. 2 ಸ್ಪೂನ್ ಸಾಕು. ಆಮೇಲೆ ಗರಂ ಮಸಾಲ ಹಾಕಿ, ಆಮೇಲೆ ಧನಿಯಾ ಪುಡಿ ಹಾಕಿ, ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕಿ, ನಿಮ್ಗೆ ರುಚಿಗೆ ತಕ್ಕಷ್ಟು ಖಾರ, ಉಪ್ಪು 2 ಹಾಕಿ. ಖಾರ ನಿಮ್ಗೆ ನೋಡ್ಕೊಂಡು ಹಾಕಿ. ಉಪ್ಪು ಕೂಡ ಅಷ್ಟೇ ನಿಮ್ಗೆ ನೋಡ್ಕೊಂಡು ಹಾಕಿ, ಎಷ್ಟು ಬೇಕಷ್ಟು. ಧನಿಯಾ ಪುಡಿ, ಧನಿಯಾ, ಕೊತ್ತಂಬರಿ, ಧನಿಯಾ ಅಲ್ಲ, ಕೊತ್ತಂಬರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ನೋಡಿ, ಇವಾಗ ಈ ಥರ ಆಯಿತು. ಸ್ವಲ್ಪನೇ ನೋಡಿ, ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ನಾನು. ಸೊ ಹೀಗೆ ಈ ಥರ ಮಾಡಿ ಚೆನ್ನಾಗಿ ಬರುತ್ತೆ ಇದು. ನಾನು ಒಂದ್ಸರಿ ಟ್ರೈ ಮಾಡಿದ್ದೀನಿ. ನಾನು 2ನೇ ಸರಿ ಮಾಡ್ತಾ ಇರೋದನ್ನು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತದೆ. ಇಷ್ಟು ಫ್ರೆಂಡ್, ಎಣ್ಣೆ ಇಟ್ಟಿದ್ದೀನಿ ನೋಡಿ. ಇಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು. ಆಲೂಗಡ್ಡೆ ಸ್ಪ್ರಿಂಗರ್ ರೆಡಿ ಆಯ್ತು ನೋಡಿ. ಎಷ್ಟು ಮಸ್ತ್ ಇದೆ ನೋಡಿ. ಭಾರಿ ಅಂದ್ರೆ ಭಾರಿ ಮಸ್ತ್ ಆಗೈತೆ ರೀ. ಹುಡುಗರಿಗೆ ಕೊಡಿ, ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಇದನ್ನು. ಯಜಮಾನ್ರಿಗೆ ಕೊಟ್ಟಿದ್ದೀನಿ ನೋಡಿರಿ, ಊಟ ಮಾಡ್ತಾಯಿದ್ರು. ಹೆಂಗಾಗ್ಯದ ಹೇಳ್ರಿ ನಾನು. ಸೂಪರ್ ಚೆನ್ನಾಗಿದೆ. ಊಟ ಮಾಡ್ತಾಯಿದ್ದೀರಿ, ಬನ್ನಿರಿ ಊಟ ಮಾಡೋಣ ಅಂತ. ಬಾಯಲ್ಲಿ ನೀರು ಕಡಿತಾ ಇದೆ ನೋಡೋಣ. ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ರೀ. ಒಂದ್ಸರಿ ನೀವು ಮಾಡಿ ಮಕ್ಳು ಕೊಡಿ. ಇಷ್ಟಪಡಲಿಲ್ಲ ಅಂದರೆ ಆಮೇಲೆ ನಾನು ಕಮೆಂಟ್ ಹಾಕಿ ಹೇಳಿ. ಮಸ್ತಾಗಿದೆ ಅಂದರೆ ಮಸ್ತಿದೆ.